ಆಕೆಯನ್ನು ಅತ್ಯಾಚಾರ ಮಾಡಿ ಮತ್ತು ಆಕೆಯ ಹಣೆಯನ್ನು ಗೋಡೆಗೆ ಚೆಚ್ಚಿ ಕೊಲೆ ಮಾಡಲಾಗಿದೆ ಅಂತ. ಹಾಗಾದರೆ ವೈ ಡು ಮೆನ್ ರೇಪ್? ಹಲವು ರೇಪಿಸ್ಟ್ಗಳು ಒಂದು ಕೈಯಿಂದ ಚಪ್ಪಾಳೆ ತಟ್ಟೋದಕ್ಕೆ ಸಾಧ್ಯವಿಲ್ಲ. ಹುಡುಗಿಯರು ಅಂದರೆ ಏನೋ ಒಂದು ಮಿಸ್ಟ್ರಿ ಅಂತ ಚಿಕ್ಕ ವಯಸ್ಸಿನಿಂದಲೇ ಅವರ ಮನಸ್ಸಿನಲ್ಲಿ ತುಂಬಲಾಗುತ್ತದೆ. ಎನ್ಕೌಂಟರ್ ಸದ್ಯದ ಪರಿಸ್ಥಿತಿಯನ್ನು ತಿಳಿ ಮಾಡಬಹುದು ಹೊರತು ಈ ಸಮಸ್ಯೆಗೆ ಉತ್ತರ ಆಗುವುದಿಲ್ಲ. ಸೆಕ್ಸ್ ಎಜುಕೇಶನ್. ಭಾರತೀಯ ಸಮಾಜದಲ್ಲಿ ಹೆಣ್ಣನ್ನು ದೇವತೆ ಅಂತೀವಿ. ದೇವತೆಯನ್ನು ಒಬ್ಬಂಟಿಯಾಗಿ ಕಂಡ್ರೆ ಆಪರ್ಚುನಿಟಿ ಅಂತ ನೋಡೋದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಆರ್ಜಿಕರ್ ಮೆಡಿಕಲ್ ಟ್ರೈನಿಂಗ್ ಹಾಸ್ಪಿಟಲ್, ಕೋಲ್ಕತ್ತಾ. 9th ಆಗಸ್ಟ್ ಮಧ್ಯರಾತ್ರಿ 2 ಗಂಟೆಗೆ ಕರ್ತವ್ಯ ನಿರತ ಫೀಮೇಲ್ ಟ್ರೈನಿ ಡಾಕ್ಟರ್ ರೆಸ್ಟ್ ಮಾಡೋದಕ್ಕೆ ಅಂತ ಕಾಲೇಜ್ನ ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. ಸುಮಾರು 7 ಗಂಟೆಗಳ ನಂತರ ಅವರ ಮೃತದೇಹ ಡಿಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಸಿಗುತ್ತೆ. ಹಾಸ್ಪಿಟಲ್ ಅಥಾರಿಟಿ ಆಕೆಯ ಪೇರೆಂಟ್ಸ್ಗೆ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಕೈ ತೊಳ್ಕೊಳ್ಳೋದಕ್ಕೆ ನೋಡು. ಆದರೆ ಅಟಾಪ್ಸಿ ರಿಪೋರ್ಟ್ ಬೇರೆನೇ ಕತೆ ಹೇಳುತ್ತೆ. ಮೃತ ಟ್ರೈನಿ ಡಾಕ್ಟರ್ ಮುಖ, ದವಡೆ ಮತ್ತು ಹಣೆ ಮುಂತಾದ ಭಾಗಗಳಲ್ಲಿ ಹಲವಾರು ಗಾಯಗಳಾಗಿರ್ತವೆ. ಆಕೆಯನ್ನು ಅತ್ಯಾಚಾರ ಮಾಡಿ ಮತ್ತು ಆಕೆಯ ಹಣೆಯನ್ನು ಗೋಡೆಗೆ ಚೆಚ್ಚಿ ಕೊಲೆ ಮಾಡಲಾಗಿದೆ ಅಂತ, ಮತ್ತು ಈ ಕೃತ್ಯದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅಂತ ಮರಣೋತ್ತರ ಪರೀಕ್ಷೆ ನಡೆಸಿದ ಸೀನಿಯರ್ ಡಾಕ್ಟರ್ ಹೇಳಿಕೆ ಕೊಡ್ತಾರೆ. ಆರ್ಜಿಕರ್ ಕಾಲೇಜ್ನ ಪ್ರಿನ್ಸಿಪಾಲ್ ಅನ್ನ ಈ ಕೇಸ್ ಬಗ್ಗೆ ಕೇಳಿದಾಗ ಆಕೆ ಅರ್ಧರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದು ಆಕೆಯ ತಪ್ಪು ಎಂಬಂತೆ ಹೇಳಿಕೆ ಕೊಡ್ತಾರೆ. ಈ ಕ್ರೈಮ್ ಹೊರಬಂದ ನಂತರ ಕೋಲ್ಕತ್ತಾ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಡಾಕ್ಟರ್ಗಳು ಮತ್ತು ನಾಗರಿಕರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕೇಸ್ ದೇಶದಲ್ಲಿ ಇದೇ ಮೊದಲಲ್ಲ. 2012 ಡಿಸೆಂಬರ್ 16 ನಿರ್ಭಯಾ ಕೇಸ್, 2019 ನವೆಂಬರ್ 28 ಹೈದರಾಬಾದ್ ರೇಪ್ ಅಂಡ್ ಮರ್ಡರ್ ಕೇಸ್, 2021 ಆಗಸ್ಟ್ 24 ಮೈಸೂರು ಗ್ಯಾಂಗ್ ರೇಪ್ ಕೇಸ್. ಇದು ಜನರನ್ನ ಬೆಚ್ಚಿ ಬೀಳಿಸಿದ ಕೆಲವು ಕೇಸ್ಗಳಷ್ಟೇ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಡೇಟಾ ಪ್ರಕಾರ ಕೇವಲ 2022ರಲ್ಲೇ 31,516 ರೇಪ್ ಕೇಸ್ಗಳು ದೇಶದಾದ್ಯಂತ ಫೈಲ್ ಆಗಿದ್ರೆ ರಿಪೋರ್ಟೇ ಆಗದೆ ಇರೋ ಕೇಸ್ಗಳ ಸಂಖ್ಯೆ ಹಲವು. ಹಾಗಾದ್ರೆ ವೈ ಡು ಮೆನ್ ರೇಪ್? ರೇಪಿಸ್ಟ್ಗಳ ಮನಸ್ಥಿತಿ ಹೇಗಿರುತ್ತೆ? ಮರಣದಂಡನೆ ಮತ್ತು ಎನ್ಕೌಂಟರ್ಗಳ ಮೂಲಕ ಅತ್ಯಾಚಾರ ಕೇಸ್ಗಳನ್ನು ಕಡಿಮೆ ಮಾಡಬಹುದು. ಇನ್ನು ಹಲವು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕೋಣ. ವೈ ಡು ಮೆನ್ ರೇಪ್? ಇದೇ ಪ್ರಶ್ನೆಯನ್ನು ಮಧುಮಿತಾ ಪಾಂಡೆ ಎಂಬ ಸೋಷಿಯಲ್ ರಿಸರ್ಚರ್ ರೇಪಿಸ್ಟ್ಗಳನ್ನು ಕೇಳಲು ತಿಹಾರ್ ಜೈಲ್ಗೆ ಹೋಗ್ತಾರೆ ಮತ್ತು ಅಲ್ಲಿನ 122 ಜನ ಶಿಕ್ಷೆಗೆ ಗುರಿಯಾಗಿರುವ ರೇಪಿಸ್ಟ್ಗಳನ್ನು ಇಂಟರ್ವ್ಯೂ ಮಾಡ್ತಾರೆ. ಇಷ್ಟು ಜನ ರೇಪಿಸ್ಟ್ಗಳನ್ನು ಇಂಟರ್ವ್ಯೂ ಮಾಡಿದ ಮಧುಮಿತಾಗೆ ಒಂದು ವಿಷಯ ಅರಿವಾಗಿದೆ. ಮರ್ಡರ್ ಕೇಸ್ಗಳಲ್ಲಿ ಮತ್ತು ರಾಬರಿ ಕೇಸ್ಗಳಲ್ಲಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿರುವ ಹಲವರಿಗೆ ತಮ್ಮ ತಪ್ಪಿನ ಪಶ್ಚಾತ್ತಾಪ ಇರುತ್ತೆ. ಆದರೆ ಅತ್ಯಾಚಾರದ ಕೇಸ್ಗಳಲ್ಲಿ ಜೈಲಿನಲ್ಲಿರುವ ಮೋರ್ ದ್ಯಾನ್ 90% ಜನರಿಗೆ ಯಾವುದೇ ಪಶ್ಚಾತ್ತಾಪದ ಭಾವನೆ ಇರೋದಿಲ್ಲ. ಮಧುಮಿತಾ ಪ್ರಕಾರ ಈ ರೇಪಿಸ್ಟ್ಗಳು ತಮ್ಮದೇ ಆದ ಒಂದು ಆಲ್ಟರ್ನೇಟಿವ್ ರಿಯಾಲಿಟಿಯಲ್ಲಿ ಬದುಕ್ತಾ ಇರ್ತಾರೆ. ಹಲವು ರೇಪಿಸ್ಟ್ಗಳು ಒಂದು ಕೈಯಿಂದ ಚಪ್ಪಾಳೆ ತಟ್ಟೋದಕ್ಕೆ ಸಾಧ್ಯವಿಲ್ಲ ಮತ್ತು ರಾತ್ರಿ ಹೊತ್ತಲ್ಲಿ ಹೊರಗೆ ಓಡಾಡೋ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಸರಿ ಇಲ್ಲ ಮತ್ತು ಹಲವರು ಮಹಿಳೆಗೆ ಪಾಠ ಕಲಿಸ್ಬೇಕಾಗಿತ್ತು, ಆ ಕಾರಣದಿಂದ ಈ ರೀತಿ ಮಾಡಬೇಕಾಯಿತು ಅನ್ನೋ ಮನೋಭಾವನೆಯಲ್ಲೇ ಬದುಕ್ತಾ ಇದ್ದಾರೆ. ताली कभी एक हाथ से नहीं बजती, दोनों हाथों से बजती है। ये चीज़ देखी जाए। अगर कोई शरीफ लड़की होती है रात को 9 बजे मतलब नहीं घूमती है, लड़के भी उतने उससे ज़्यादा जिम्मेदार है रेप के लिए, ये लड़के हैं उससे ज़्यादा. 5 ವರ್ಷದ ಹುಡುಗಿಯನ್ನ ಅತ್ಯಾಚಾರ ಮಾಡಿದ 49 ವರ್ಷದ ವ್ಯಕ್ತಿಯನ್ನ ಇದೇ ಪ್ರಶ್ನೆ ಕೇಳಿದಾಗ ಆಕೆ ಆತನನ್ನು ಪ್ರೇರೇಪಿಸ್ತಿದ್ಲು ಮತ್ತು ಆಕೆಯ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಆ ಕಾರಣದಿಂದ ಈ ರೀತಿ ಬುದ್ಧಿ ಕಲಿಸ್ಬೇಕಾಯಿತು ಅಂತ ಹೇಳಿಕೆ ನೀಡ್ತಾನೆ. ಈ ರೀತಿ ಮನೋಭಾವನೆಗಳನ್ನು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕರಿತೀವಿ. ಇದರ ಪ್ರಕಾರ ಅತ್ಯಾಚಾರಿ ತನ್ನ ಸೆಕ್ಷುವಲ್ ಡಿಸೈರನ್ನು ಅನ್ಕಂಟ್ರೋಲಬಲ್ ಮತ್ತು ಅತ್ಯಾಚಾರಕ್ಕೆ ಮಹಿಳೆಯೇ ಮುಖ್ಯ ಕಾರಣ ಅಂತ ಭಾವಿಸ್ತಾರೆ. ಆದರೆ ಇಷ್ಟು ಜನರನ್ನ ಇಂಟರ್ವ್ಯೂ ಮಾಡಿದ ಮಧುಮಿತಾಗೆ ಇವರಲ್ಲಿ ಯಾರು ಕ್ರೂರಿಗಳು ಅಥವಾ ಮೃಗಗಳು ಅನ್ನಿಸ್ತಾ ಇಲ್ಲ. ಈ ರೇಪಿಸ್ಟ್ಗಳು ಸಾಮಾನ್ಯರ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು ಮತ್ತು ಅವರಲ್ಲಿ ಯಾವುದೇ ಕ್ರೂರತ್ವ ಕಾಣಲಿಲ್ಲ. ಆ 49 ವರ್ಷದ ವ್ಯಕ್ತಿಯನ್ನ ಮತ್ತೊಮ್ಮೆ ಪ್ರಶ್ನೆ ಕೇಳಿದಾಗ ಆತ ಆ 5 ವರ್ಷದ ಬಾಲಕಿಯ ಜೀವನ ಹಾಳಾಗಿದೆ, ಇನ್ನು ಮುಂದೆ ಆಕೆಯನ್ನು ಯಾರೂ ಮದುವೆ ಆಗೋದಿಲ್ಲ ಮತ್ತು ತಾನು ರಿಲೀಸ್ ಆದರೆ ಆಕೆಯನ್ನು ಮದುವೆ ಆಗಿ ಆಕೆಗೆ ಬಾಳು ಕೊಡುವುದಾಗಿ ಹೇಳ್ತಾನೆ. ಹಾಗಾದರೆ ಈ ವ್ಯಕ್ತಿಗಳು ಕೆಲವು ನಿರ್ದಿಷ್ಟ ಸಮಯದಲ್ಲಿ ಈ ಕ್ರೂರ ಮನೋಭಾವನೆಗೆ ಬರೋದಕ್ಕೆ ಕಾರಣ. ಇಂಡಿಯನ್ ಸೊಸೈಟಿ ಆ್ಯಂಡ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಚರಣ್ ತನ್ನ ಊರಿನ ಗೌರ್ಮೆಂಟ್ ಶಾಲೆಯಲ್ಲಿ
5ನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ. ಅವನು ಪ್ರತಿದಿನ ಶಾಲೆಗೆ ಹೋದಾಗ ಆ ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಸೆಪರೇಟ್ ಬೆಂಚಸ್ ಇರುತ್ತೆ. ಅವನು ಏನಾದರೂ ತಪ್ಪು ಮಾಡಿದ್ರೆ ಹುಡುಗಿಯರ ಮಧ್ಯೆ ಕೂತ್ಕೊಳ್ಳೋದನ್ನ ಅವನಿಗೆ ಒಂದು ಪನಿಷ್ಮೆಂಟ್ ಅಂತ ಕೊಡ್ತಾರೆ. ಹುಡುಗರು ತಮ್ಮ ಕ್ಲಾಸ್ಮೇಟ್ ಹುಡುಗಿಯರ ಜೊತೆ ಮಾತನಾಡಿದ್ರೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇರುತ್ತೆ. ಈ ಎಲ್ಲ ವಿಷಯಗಳು ಬಾಲಕರನ್ನ ಹುಡುಗಿಯರನ್ನ ಒಂದು ಕ್ಯೂರಿಯಾಸಿಟಿನಲ್ಲಿ ನೋಡೋ ರೀತಿ ಮಾಡುತ್ತೆ. ಹುಡುಗಿಯರು ಅಂದರೆ ಏನೋ ಒಂದು ಮಿಸ್ಟ್ರಿ ಅಂತ ಚಿಕ್ಕ ವಯಸ್ಸಿನಿಂದಲೇ ಅವರ ಮನಸ್ಸಿನಲ್ಲಿ ತುಂಬಲಾಗುತ್ತೆ. ಚರಣ್ ಶಾಲೆ ಮುಗಿಸಿ ಮನೆಗೆ ಬಂದರೆ ಆತನ ಅಕ್ಕ ಶೀಲಾಳನ್ನ ಚರಣ್ನ ಅಪ್ಪ ಶಾಲೆಯಿಂದ ಕರ್ಕೊಂಡು ಬರ್ತಾರೆ. ಶೀಲಾ ಒಬ್ಬಂಟಿಯಾಗಿ ಶಾಲೆಗೆ ಅಲ್ಲ, ಪಕ್ಕದ ಅಂಗಡಿಗೆ ಹೋದರೂ ಕೂಡ ಆಕೆಯ ಅಮ್ಮ ಅವಳನ್ನು ಬೈತಾರೆ. ಚರಣ್ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಹೋಗ್ತಾನೆ, ಜಾತ್ರೆಗಳಿಗೆ, ಸಿನಿಮಾಗೆ, ಬರ್ತ್ಡೇ ಪಾರ್ಟಿಗೆ ಹೋಗ್ತಾನೆ. ಆದರೆ ಇದ್ಯಾವುದಕ್ಕೂ ಚರಣ್ ಅಕ್ಕ ಶೀಲಾಗೆ ಪರ್ಮಿಷನ್ ಇರೋದಿಲ್ಲ. ಅಷ್ಟೇ ಅಲ್ಲದೆ ಶೀಲಾಗೆ ತನಗೆ ಇಷ್ಟ ಬಂದ ಬಟ್ಟೆಯನ್ನು ಹಾಕೋ ಅವಕಾಶ ಕೂಡ ಇರೋದಿಲ್ಲ. ಇದೇ ವಾತಾವರಣದಲ್ಲಿ ಬೆಳೆದ ಚರಣ್ ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ದೂರದ ಸಿಟಿಗೆ ಹೋದಾಗ ಅಲ್ಲಿ ಮಾಡರ್ನ್ ಡ್ರೆಸ್ ಹಾಕಿರೋ ತನ್ನ ಸ್ನೇಹಿತರೊಂದಿಗೆ ಹೊರಗಡೆ ಇರೋ ಹುಡುಗಿಯರನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಇವರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಮನೋಭಾವ ಹುಟ್ಕೊಳ್ಳುತ್ತೆ. ಇವರು ತನ್ನ ಅಕ್ಕನಂತೆ ಅಲ್ಲ, ಇವರನ್ನ ಹೆರಾಸ್ ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಭಾವನೆಗೆ ಬರ್ತಾನೆ. ಹಾಗಾದ್ರೆ ಈ ಕಥೆಯಲ್ಲಿ ತಪ್ಪು ಯಾರದ್ದು? ಚರಣ್ನದ್ದ, ಆತನ ಶಾಲೆಯ ಶಿಕ್ಷಕರದ್ದ, ಅಥವಾ ಆತನ ಫ್ಯಾಮಿಲಿಯದ್ದ? ಚರಣ್ ಶಾಲೆಯಲ್ಲಿ ಇದ್ದಾಗ ಆತನಿಗೆ ಅಲ್ಲಿನ ಹುಡುಗಿಯರ ಜೊತೆ ಸ್ನೇಹ ಮಾಡೋ ಅವಕಾಶ ಸಿಕ್ಕಿದ್ರೆ ಹುಡುಗಿಯರು ಮಿಸ್ಟರಿ ಅಲ್ಲ, ಅವರು ನಮ್ಮ ಹಾಗೆ ಮನುಷ್ಯರು ಅನ್ನೋ ಭಾವನೆ ಚರಣ್ಗೆ ಬರ್ತಾ ಇತ್ತು. ಚರಣ್ನ ಫ್ಯಾಮಿಲಿ ಆತನ ಅಕ್ಕನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳದೆ ಇದ್ದಿತ್ತು. ಹೆಣ್ಣು ಮಕ್ಕಳಲ್ಲೂ ಭಾವನೆಗಳು ಇರುತ್ತೆ ಅನ್ನೋ ವಿಷಯ ಆತನಿಗೆ ಅರ್ಥವಾಗ್ತಾ ಇತ್ತು. ಶೀಲಾಳಿಗೆ ಆಕೆಯ ಇಷ್ಟದ ಬಟ್ಟೆ ಹಾಕುವ ಸ್ವಾತಂತ್ರ್ಯ ಇದ್ದಿದ್ರೆ ಹೆಣ್ಣು ಮಕ್ಕಳು ಅವರ ಕಂಫರ್ಟ್ ಲೆವೆಲ್ಗೆ ತಕ್ಕಂತೆ ಬಟ್ಟೆ ಹಾಕ್ತಾರೆ, ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೆ ಬಟ್ಟೆ ಹಾಕೋದಿಲ್ಲ ಅನ್ನೋದು ಚರಣ್ಗೆ ಅರ್ಥವಾಗ್ತಾ ಇತ್ತು. ಹಾಗಾದ್ರೆ ಪುರುಷರಲ್ಲಿ ಈ ವಿಕೃತ ಮನಸ್ಥಿತಿ ಬರದೇ ಇರೋ ಹಾಗೆ ತಡೆಯೋದು ಹೇಗೆ? ಮೊದಲನೆಯದಾಗಿ ಈ ರೀತಿಯ ಒಂದು ಸಮಸ್ಯೆ ನಮ್ಮ ಸಮಾಜದಲ್ಲಿ ಇದೆ ಅನ್ನೋದನ್ನ ಜನ ಮತ್ತು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಆಗ ಈ ಸಮಸ್ಯೆಯನ್ನ ಅಧ್ಯಯನ ಮಾಡುವುದು ಮತ್ತು ಈ ಸಮಸ್ಯೆಗೆ ಸೊಲ್ಯೂಷನ್ ಹುಡುಕುವುದು ಸುಲಭದ ಕೆಲಸ. ಎನ್ಕೌಂಟರ್ ಆ್ಯಂಡ್ ಡೆತ್ ಪೆನಾಲ್ಟಿ. ಎನ್ಕೌಂಟರ್ ಸದ್ಯದ ಪರಿಸ್ಥಿತಿಯನ್ನ ತಿಳಿ ಮಾಡಬಹುದು ಹೊರತು ಈ ಸಮಸ್ಯೆಗೆ ಉತ್ತರ ಆಗೋದಿಲ್ಲ. ಎನ್ಕೌಂಟರ್ ಮತ್ತು ಡೆತ್ ಪೆನಾಲ್ಟಿ ಭಯದಿಂದ ಎಷ್ಟೋ ಕೇಸ್ಗಳಲ್ಲಿ ಸಾಕ್ಷ್ಯನಾಶಕ್ಕಾಗಿ ವಿಕ್ಟಿಮ್ ಹತ್ಯೆ ನೀಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಹಲವು ಕೇಸ್ಗಳಲ್ಲಿ ಮಹಿಳೆಯ ಸಂಬಂಧಿಕರೇ ಅತ್ಯಾಚಾರಿಯಾಗಿದ್ದಾಗ ಎನ್ಕೌಂಟರ್ ಮತ್ತು ಡೆತ್ ಪೆನಾಲ್ಟಿ ಭಯದಲ್ಲಿ ಹಲವು ಕೇಸ್ಗಳು ರಿಪೋರ್ಟ್ ಆಗದೆ ಉಳಿಯಬಹುದು. ಅಷ್ಟೇ ಅಲ್ಲದೆ ಫೇಕ್ ಎನ್ಕೌಂಟರ್ಗಳಿಂದ ನಿಜವಾದ ಅಪರಾಧಿಗಳು ಬಚಾವಾಗೋ ಚಾನ್ಸಸ್ ಇರುತ್ತೆ ಮತ್ತು ನ್ಯಾಯಾಂಗದ ಮೇಲೆ ಜನರಿಗೆ ನಂಬಿಕೆ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಅತ್ಯಾಚಾರ ಕೇಸ್ಗಳನ್ನು ಕಾನೂನಿನ ಮುಖಾಂತರ ಸಾಲ್ವ್ ಮಾಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ರಚನೆ ಮಾಡಬೇಕಾಗಿದೆ. ರಿಫಾರ್ಮ್ಸ್ ಇನ್ ಎಜುಕೇಶನಲ್ ಸಿಸ್ಟಮ್. ಗಂಡು ಹೆಣ್ಣು ಅನ್ನೋ ಭೇದ ಭಾವವನ್ನು ಶಾಲೆಯ ಮೊದಲ ಹಂತದಿಂದಲೇ ತೆಗೆದುಹಾಕಬೇಕಾಗಿದೆ. ಗ್ರೂಪ್ ಸ್ಟಡೀಸ್ ಮತ್ತು ಪ್ರಾಜೆಕ್ಟ್ಗಳಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳನ್ನು ಇನ್ಕ್ಲೂಡ್ ಮಾಡಿಕೊಳ್ಳೋ ಮುಖಾಂತರ ಪರಸ್ಪರ ಸ್ನೇಹ ಮತ್ತು ಬೋತ್ ಆರ್ ಈಕ್ವಲ್ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಸೆಕ್ಸ್ ಎಜುಕೇಶನ್. ಕನ್ಸೆಂಟ್, ಪ್ಯೂಬರ್ಟಿ, ಮೆನ್ಸ್ಟ್ರುವಲ್ ಸೈಕಲ್, ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಹೈಜೀನ್, ಗುಡ್ ಟಚ್, ಬ್ಯಾಡ್ ಟಚ್ ಈ ರೀತಿಯ ವಿಷಯಗಳನ್ನು ವೈಜ್ಞಾನಿಕವಾಗಿ ಹೇಳಿಕೊಡುವ ಮೂಲಕ ಲೈಂಗಿಕತೆ ಒಂದು ಮಿಸ್ಟರಿ ಅನ್ನೋ ಮನೋಭಾವಕ್ಕೆ ತಡೆ ಒಡ್ಡಬಹುದು. ಫ್ಯಾಮಿಲಿ. ಮುಖ್ಯವಾಗಿ ಫ್ಯಾಮಿಲಿಗಳಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಗೌರವಿಸುವುದು ಹೇಗೆ ಮತ್ತು ಒಬ್ಬಂಟಿ ಹೆಣ್ಣು ಆಪರ್ಚುನಿಟಿ ಅಲ್ಲ, ಆಕೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನ ಆಗಬೇಕಾಗಿದೆ. ಅತ್ಯಾಚಾರಿಗಳ ಕಣ್ಣಿಗೆ ಬೀಳದೇ ಇರೋದು ಹೇಗೆ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಅತ್ಯಾಚಾರಿ ಆಗದೇ ಇರೋ ರೀತಿ ಗಂಡು ಮಕ್ಕಳನ್ನ ಬೆಳೆಸೋದು ಉತ್ತಮ. ಕೊನೆಯದಾಗಿ ಹೆಣ್ಣು ಮಕ್ಕಳನ್ನ ಆಕೆಯ ಬಟ್ಟೆಯಿಂದ ಅಳೆಯೋ ಮನಸ್ಥಿತಿ ನಮ್ಮೆಲ್ಲರಿಂದ ದೂರ ಆಗಬೇಕಾಗಿದೆ. ಸೀರೆ ಉಟ್ಟಿರೋ ಹೆಣ್ಣಿನ ಮೇಲೂ ಬಲಾತ್ಕಾರ ಆಗಿದೆ, ಮಾಡರ್ನ್ ಡ್ರೆಸ್ ಹಾಕಿರೋ ಹೆಣ್ಣಿನ ಮೇಲೂ ಕೂಡ ಬಲಾತ್ಕಾರ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಭಾರತೀಯ ಸಮಾಜದಲ್ಲಿ ಹೆಣ್ಣನ್ನ ದೇವತೆ ಅಂತೀವಿ. ದೇವತೆಯನ್ನ ಒಬ್ಬಂಟಿಯಾಗಿ ಕಂಡ್ರೆ ಆಪರ್ಚುನಿಟಿ ಅಂತ ನೋಡೋದಿಲ್ಲ. ಹೆಣ್ಣನ್ನ ದೇವತೆ ಅಂತೀವಿ, ದೇವತೆಯನ್ನ ಮನೆಯಲ್ಲಿ ಕೂಡಿ ಹಾಕೋದಿಲ್ಲ. ಹೆಣ್ಣನ್ನ ದೇವತೆ ಅಂತೀವಿ, ದೇವತೆಯನ್ನ ಬಟ್ಟೆ ಆಧಾರದ ಮೇಲೆ ಅಳೆಯೋದಿಲ್ಲ. ಹೆಣ್ಣನ್ನ ದೇವತೆ ಅಂತೀವಿ, ದೇವತೆಯನ್ನ ಬಲವಂತದ ಮದುವೆ ಮಾಡೋದಿಲ್ಲ. ಹೆಣ್ಣನ್ನ ಮನುಷ್ಯಳಾಗಿ ನೋಡಿ, ಹೆಣ್ಣನ್ನ ಬದುಕೋದಕ್ಕೆ ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.